ಹಲೋ ಹಾಯ್ ನಮಸ್ಕಾರ. ಇವತ್ತು ನಾನು ಮತ್ತೊಂದು ಸಿನಿಮಾ ಜೊತೆ ಬಂದಿದ್ದೀನಿ. ಅದು ಯಾವುದು ಅಂದರೆ ಮಹಾನರಸಿಂಹ ಮಹಾವತಾರ ನರಸಿಂಹ ಮೂವಿ ಬಗ್ಗೆ ಸ್ಟೋರಿ ಹೇಳ್ತಿದ್ದೀನಿ ಇವತ್ತು. ಸೊ ಈ ಮೂವಿ ಬಗ್ಗೆ ಹೇಳಬೇಕಾದ್ರೆ ಈ ಮೂವಿನ ಡೈರೆಕ್ಟ್ ಮಾಡಿರೋದು ಅಶ್ವಿನ್ ಕುಮಾರ್ ಅವರು. ಇದು ಒಂದು ಅನಿಮೇಟೆಡ್ ಮೂವಿ. ತುಂಬ ಚೆನ್ನಾಗಿದೆ ಮೂವಿ. ಬನ್ನಿ ಮೂವಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಕಶ್ಯಪ ಮಹರ್ಷಿಗಳು ಸಂಜೆ ಧ್ಯಾನದಲ್ಲಿರ್ತಾರೆ. ಅವಾಗ ಅದಿತಿ ಅವರು ಬಂದ್ಬಿಟ್ಟು ನಾನು ನನ್ನ ದ್ವಿತೀಯವರು ಬಂದ್ಬಿಟ್ಟು ನನಗೆ ಸಮಾಗಮ ಬೇಕು ಅಂತ ಹೇಳಿದಾಗ ಅವರು ಈ ಸಂಜೆ ಹೊತ್ತಲ್ಲಿ ಏನಾದ್ರು ನಾವು ಸಮಾಗಮ ಮಾಡಿದ್ರೆ ಹುಟ್ಟೋ ಮಕ್ಕಳು ಯಾವಾಗ್ಲೂ ದೈತ್ಯರಾಗೆ ಹುಟ್ಟುತ್ತಾರೆ ಅಂತ ಎಷ್ಟೇ ಹೇಳಿದ್ರು ಅವ್ರು ಕೇಳಲ್ಲ. ಇಲ್ಲ ಆಗ್ಲೇಬೇಕು ಅಂತ ಹೇಳ್ತಾರೆ. ಸರಿ ಅಂತ ಕಶ್ಯಪ ಮಹರ್ಷಿಗಳು ಒಪ್ಕೋತಾರೆ. ಆದ್ರೆ 9 ತಿಂಗಳು ಆದ್ಮೇಲೆ ಇಬ್ರು ದೈತ್ಯರು ಹುಟ್ಟುತ್ತಾರೆ. ಅವರು ಮಹಾರಾಕ್ಷಸರಾಗಿ ಹುಟ್ಟುತ್ತಾರೆ. ಅದರಲ್ಲಿ ಒಬ್ರು ಹಿರಣ್ಯಾಕ್ಷ, ಇನ್ನೊಬ್ರು ಹಿರಣ್ಯಕಶಿಪು. ಸೊ ಇದೇನಾಗುತ್ತೆ ಮುಂದೆ ಹೀಗೆ ಹೋಗ್ಬೇಕಾದ್ರೆ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಎಲ್ಲರೂ ತುಂಬಾ ಒಂದು ದೈತ್ಯ ರೂಪ ತಾಳಿ ಎಲ್ಲ ಮನುಕುಲವನ್ನೇ ಹಾಳು ಮಾಡೋದಕ್ಕೆ ನಿಲ್ತಾರೆ. ಎಲ್ಲ ಇವ್ರನ್ನ ಒಳ್ಳೆಯವ್ರನ್ನ ಎಲ್ಲ ರಾಜರನ್ನ ಎಲ್ಲರನ್ನು ಸಾಯಿಸಕ್ಕೆ ಮತ್ತೆ ಹಿಂಸೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿರುವಂತಹ ಒಂದು ಜಾಗಗಳನ್ನು ಇವರು ಯಾರ್ಯಾರು ನಾರಾಯಣನ ಪೂಜೆ ಮಾಡ್ತಾರೆ ಅವರೆಲ್ಲರನ್ನು ನಾವು ಸಾಯಿಸೋದೇನೆ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕೊಲ್ಲೋದಕ್ಕೆ ಮುಂದಾಗ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಬ್ಬ ರಾಜ ಹೇಳ್ತಾನೆ, ಇಲ್ಲ ನಾರಾಯಣನ ನೀನ್ ಏನ್ ಮಾಡಿದ್ರು ಆಗೋದಿಲ್ಲ, ಅವನ್ ಯಾವತ್ತಿದ್ರೂ ಬಂದು ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೂ ಇವರು ಅವ್ರನ್ನ ಹೀನಾಯವಾಗಿ ಸಾಯಿಸಿದಾಗ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಅವರು ಎಲ್ಲೆಲ್ಲಿ ನಾರಾಯಣ ಹೆಸರು ಹೇಳ್ತಿರೋ ಅಲ್ಲೆಲ್ಲರೂ ನಿಮಗೆ ಸಾವೇ ಗತಿ, ಹಾಗಾಗಿ ಅದನ್ನ ಹೇಳೋದನ್ನೇ ನಿಲ್ಸಿ ನಮ್ಮನ್ನೇ ದೇವ್ರು ಅನ್ಕೊಳ್ಳಿ, ನಾನೇ ದೇವರು ಅನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಸುರ ಕುಲನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಮಾನವರನ್ನ ಸಾಯಿಸ್ತಾರೆ. ಲಾಸ್ಟಿಗೆ ನಿನಗೆ ಏನಕ್ಕೆ ಇಷ್ಟೊಂದೆಲ್ಲ ಇವನ್ ಮೇಲೆ ನಾರಾಯಣನ ಮೇಲೆ ಅಷ್ಟೊಂದು ಪ್ರೀತಿ, ಅವನಿಗೆ ನೀನ್ ಬಂದು ಕಾಪಾಡ್ತಾನ? ನಿಜವಾಗ್ಲೂ ಕಾಪಾಡೋದಿಲ್ಲ ಅಂತ ಅವನ ಮೂರ್ತಿ ಮುಂದೆನೆ ನಿಂತ್ಕೊಂಡ್ಬಿಟ್ಟು ಹೇಳ್ತಿರ್ತಾರೆ. ಅವಾಗ ಅವನು ಹೇಳ್ತಾನೆ, ನೀನ್ ಇಷ್ಟೊಂದು ಜಂಬ ಎಲ್ಲ ಮಾಡ್ತಾ ಇದೆಯಲ್ಲ, ಇಷ್ಟೊಂದು ದೈತ್ಯ ರೂಪ ತಾಳಿದ್ದೀರಾ ಇಬ್ರುನು, ನಿಮಗೆ ಅಂತ್ಯನೂ ದೇವ್ರೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಕಮಲದ ಹೂ ಸಿಗುತ್ತೆ. ಒಂದು ಕಮಲದ ಹೂವಿನ ಹೆಸರು ಆ ಭಕ್ತನಿಗೆ ಸಿಗುತ್ತೆ. ಆವಾಗ ಅವನು ನೀನು ಇಷ್ಟೊಂದು ಮನುಷ್ಯರನ್ನ ಸುಮ್ನೆನೆ ಕೊಲ್ತಾ ಇದ್ಯಾ, ನಿಂಗೆ ವಿಷ್ಣು ಸುಮ್ನೆ ಬಿಡಲ್ಲ ಅಂತ ಹೇಳ್ತಾನೆ. ಹೌದಾ, ಹಾಗಾದ್ರೆ ಎಲ್ಲಿ ಬಂದು ಕಾಪಾಡ್ತಾನೇನು ನಿನ್ನ ವಿಷ್ಣು ಇವಾಗ ನಿನಗೆ ಅಂತ ಹೇಳ್ತಾರೆ. ಅದಕ್ಕೆ ಕಾಪಾಡ್ತಾನೆ, ಇವತ್ತು ನಾನು ಸತ್ರುನು ನಾರಾಯಣ ನನ್ನನ್ನ ನಿಜವಾಗ್ಲೂ ಕಾಪಾಡ್ತಾರೆ, ಮುಂದೆ ನಿಮ್ಮನ್ನ ಸಂಹಾರ ಮಾಡೋದು ಹೌದು ಅವರೇನೆ, ನೀವು ಸಂಹಾರ ಆಗ್ತೀರಾ ಅವನ ಕೈಯಲ್ಲೇ ಅಂತ ಹೇಳ್ತಾರೆ. ಅವನನ್ನ ಇವರು ಕತ್ತಿ ತಗೊಂಡು ಸಾಯಿಸ್ತಾರೆ. ಅವಾಗ ಹಿರಣ್ಯಾಕ್ಷ ಏನ್ ಹೇಳ್ತಾರೆ, ಹಿರಣ್ಯಕಶಿಪುಗೆ, ಅಣ್ಣ ನನಗೆ ವಿಜಯವನ್ನ ಹೇಳು, ನಾನು ಹೋಗಿ ಭೂಮಿಯನ್ನ ಎತ್ಕೊಬರ್ತೀನಿ, ಅವಾಗ ವಿಷ್ಣು ಏನ್ ಮಾಡ್ತಾನೆ ನೋಡೋಣ ಅಂತ ಹೇಳ್ತಾನೆ. ಭೂಮಿ ತಾಯಿ ಸಕಲ ಸಮೃದ್ಧಿಯಿಂದ ತುಂಬಾ ಖುಷಿಯಾಗಿ ನಾರಾಯಣನ ಸ್ಮರಣೆ ಮಾಡ್ಕೊಂಡು ಇರ್ತಾರೆ. ಎಲ್ಲಾ ದೇವತೆಗಳು ಅವ್ರನ್ನ ನೋಡಿ ಖುಷಿ ಪಡ್ತಿರ್ತಾರೆ. ಅವಾಗ ಹಿರಣ್ಯಾಕ್ಷ ಬಂದ್ಬಿಟ್ಟು ಭೂಮಿ ತಾಯಿಯನ್ನ ನೀರೊಳಗೆ ಸಮುದ್ರದೊಳಗೆ ಎಳ್ಕೊಂಡು ಹೋದಾಗ ಅವರು ಮಹಾನ್ ದೇವತೆಗಳೆಲ್ಲ ಬಂದು ಬ್ರಹ್ಮನನ್ನ ಕಾಪಾಡಿ ಭೂಮಿ ದೇವಿಯನ್ನೇ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸಕಲ ಜಗತ್ತಿನ ಎಲ್ಲಾ ಮಾನವರು, ಎಲ್ಲಾ ಪಶು ಪಕ್ಷಿಗಳು ಕಷ್ಟದಲ್ಲಿದೆ, ಕಾಪಾಡಿ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ನಾನ್ ಮಾಡೋದಕ್ಕಲ್ಲ, ನಾರಾಯಣನೇ ಬಂದು ಮಾಡ್ಬೇಕು, ನೀವು ಅವ್ರ ಹತ್ರ ಹೋಗಿ ಅಂತಾರೆ. ಅಷ್ಟೊತ್ತಿಗೆ ಬ್ರಹ್ಮನ 4ನೇ ಮುಖದಿಂದ ಒಂದು ವರಾಹ ರೂಪ ತಾಳಿ ಬರ್ತಾರೆ. ಅದ್ ಯಾರು ಅಂತ ಎಲ್ಲರೂ ನೋಡ್ತಿರ್ಬೇಕಾರೆ ವರಾಹ ಸ್ವಾಮಿನೇ ಅಂತ ಗೊತ್ತಾಗಿ ಅವರಿಗೆ ನಮಸ್ಕಾರ ಮಾಡ್ತಾರೆ ಎಲ್ಲ ದೇವತೆಗಳು. ವರಾಹ ಸ್ವಾಮಿ ಬಂದು ಭೂಮಿ ತಾಯಿಯನ್ನ ನೀರೊಳಗಿಂದ ಎತ್ಕೊಂಡು ಭೂಮಿ ಸಮೇತ ವರಾಹ ಸ್ವಾಮಿಯಾಗಿ ಕಾಣಿಸ್ಕೋತಾರೆ. ಆಮೇಲೆ ಹಿರಣ್ಯಾಕ್ಷನನ್ನ ಸದೆ ಬಡಿತಾರೆ. ಅವರ ಜೊತೆ ಯುದ್ಧ ಮಾಡಿ ಹಿರಣ್ಯಾಕ್ಷನನ್ನ ಸಾಯಿಸ್ತಾರೆ. ಅದು ಈ ವರಾಹ ರೂಪವನ್ನ ಅವನು ಮಹಾವಿಷ್ಣುವನೇ ಅಂತ ಗೊತ್ತಾದ್ಮೇಲೆ ಎಲ್ಲಾ ದೇವತೆಗಳು ಅವರನ್ನ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ಅವರಿಗೆ
ಸಹಾಯ ಮಾಡ್ತಾರೆ. ಆಮೇಲೆ ಅವರ ಉಗ್ರ ರೂಪವನ್ನ ತೋರಿಸಿ ಹಿರಣ್ಯಾಕ್ಷನನ್ನ ಸಾಯಿಸ್ತಾರೆ. ಅವಾಗ ದೇವಾನುದೇವತೆಗಳು ಅವರಿಗೆಲ್ಲ ನಮಸ್ಕಾರ ಮಾಡಿ ಭೂ ಸಮೇತ ವರಹ ಸ್ವಾಮಿಯನ್ನ ಎಲ್ಲರೂ ಕಲಿಯುಗದಲ್ಲಿ ಪೂಜಿಸಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಇಂಥ ರಾಕ್ಷಸನ್ನ ಸದೆ ಬಡಿದು ನಿಮ್ಮ ಸ್ವರೂಪವನ್ನ ತೋರಿಸಿದ್ದಕ್ಕೆ ತುಂಬಾ ಧನ್ಯವಾದ ಅಂತ ಹೇಳ್ತಾರೆ. ಆದ್ರೆ ಈ ಕಡೆ ಹಿರಣ್ಯಾಕ್ಷನನ್ನ ಸಾಯಿಸಿದ್ದಕ್ಕೆ ಹಿರಣ್ಯಕಶಿಪುವಿಗೆ ತುಂಬಾ ಸಿಟ್ಟು ಬಂದಿರುತ್ತೆ. ಆಮೇಲೆ ದಿತಿಯವರು ಗೋಳಾಡ್ತಿರ್ತಾರೆ. ಸೊ ಅದನ್ನ ನೋಡಿ ಹಿರಣ್ಯಕಶಿಪು ಹೇಳ್ತಾರೆ, ನೀನ್ ಯಾಕೆ ಅಳ್ತೀಯ? ಅವನು ಹಿರಣ್ಯಾಕ್ಷ ಹೋರಾಡಿ ಸತ್ತಿದ್ದಾನೆ, ಅವನು ಯೋಧ, ನಾರಾಯಣನ ಸಾಯಿಸ್ಬೇಕಾದ್ರೆ ಅವನು ಸಾಯ್ತಿದ್ದಾನೆ, ನೀನು ತಲೆ ಕೆಡ್ಸ್ಕೋಬೇಡ, ನಾನಿದ್ದೀನಿ, ನಾನು ನಿನಗೆ ಅವನ ಸಾವಿಗೆ ಕರೆಕ್ಟ್ ಆಗಿರೋಂತಹ ಒಂದು ಇದನ್ನ ಒದಗಿಸ್ತೀನಿ ಅಂತ ಹೇಳ್ತಾರೆ. ಆವಾಗ ಇವನು ಬಂದ್ಬಿಟ್ಟು ಯಾರ್ಯಾರು ಸಾಧು ಸಂತರು ನಾರಾಯಣನ ಬಗ್ಗೆ ಹೇಳ್ತಿರ್ತಾರೋ ಅವರೆಲ್ಲರನ್ನು ಹಿಡಿದು ಸಾಯಿಸೋದು, ಹೊಡೆಯೋದು, ಸುಡೋದು ಎಲ್ಲದನ್ನು ಶುರು ಮಾಡ್ತಾರೆ. ಆದ್ರೆ ಅವ್ರ ಗುರುಗಳು ಹೇಳ್ತಾರೆ, ಶುಕ್ಲಾಚಾರ್ಯರು, ನೋಡು, ನೀನ್ ಈ ತರ ಹರಿಯನ್ನ ಸಾಯಿಸೋದಾದ್ರೆ ಆ ತರ ಆಗೋದಿಲ್ಲ, ನೀನು ಕಷ್ಟಪಟ್ಟು ತಪಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ಸರಿ, ತಪಸ್ ಮಾಡಕ್ ಹೋಗ್ತೀನಿ ಅಂತ ಅವನು ತಪಸ್ ಮಾಡಕ್ ಹೋಗ್ತಾರೆ. ಹಿರಣ್ಯಾಕ್ಷನ ಸಾವಿಗೆ ಹಿರಣ್ಯಕಶಿಪು ತಪಸ್ ಮಾಡಕ್ ಹೋದಾಗ ಅವರ ಹೆಂಡತಿ ಕಯಾದು ಪ್ರೆಗ್ನೆಂಟ್ ಇರ್ತಾರೆ. ಸೊ ಅವಾಗ ಇಂದ್ರ ಬಂದ್ಬಿಟ್ಟು ಅವ್ರನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ನಾರದ ಅವ್ರು ಹೇಳ್ತಾರೆ, ಅಯ್ಯೋ ಮಂದ ಬುದ್ಧಿಯೇ, ಹೋಗಿ ಹೋಗಿ ಇವ್ರನ್ನೇ ಎತ್ಕೊಂಡ್ ಬಂದಿದ್ಯಲ್ಲ, ನೀ ಏನಾರು ಹಿರಣ್ಯಕಶಿಪಿಗೆ ಗೊತ್ತಾದ್ರೆ ನೀನಿಗ್ ಬಿಡ್ತಾನೆ ಅನ್ಕೊಂಡಿದ್ಯಾ? ಏನಕ್ಕೆ ಈ ತರ ಮಾಡ್ತಾ ಇದ್ಯಾ ಅಂತೆಲ್ಲ ಹೇಳ್ತಾರೆ. ಅವಾಗ ಸರಿ ಅಂತ ಹೇಳ್ಬಿಟ್ಟು ನಾರದನ ಅವರು ಅವರನ್ನ ಆಶ್ರಮಕ್ಕೆ ಕಯಾದನ ಕರ್ಕೊಂಡು ಹೋಗಿ ಸಲಹುತ್ತಾರೆ, ಸಾಕ್ತಾರೆ. ಅವರು ಅಲ್ಲೇ ಪ್ರಹ್ಲಾದನು ಹುಟ್ಟುತ್ತಾರೆ. ಆಮೇಲೆ ಈ ಕಡೆ ಹಿರಣ್ಯಕಶಿಪು ಅವರು ತುಂಬಾ ಕಷ್ಟಪಟ್ಟು ತಪಸ್ ಮಾಡ್ಬಿಟ್ಟು ಬ್ರಹ್ಮದೇವನನ್ನ ಆಹ್ವಾನಿಸ್ತಾರೆ. ಬ್ರಹ್ಮದೇವ, ಏನ್ ಬೇಕು ವರ ಕೇಳು ಅಂತ ಹೇಳಿದಾಗ, ನಾನು ಹಗಲಲ್ಲಾಗ್ಲಿ ರಾತ್ರಿಯಲ್ಲಾಗ್ಲಿ ಸಾಯೋ ಹಂಗಿಲ್ಲ, ನಾನು ಯಾವುದೇ ಶಸ್ತ್ರಾಸ್ತ್ರಗಳಿಂದ ಸಾಯೋ ಹಾಗಿಲ್ಲ, ನಾನು ಮನೆಯಿಂದ ಹೊರಗೆ ಅಥವಾ ಮನೆಯಿಂದ ಒಳಗಡೆ ಸಾಯೋ ಹಾಗಿಲ್ಲ ಅಂತ ಹೇಳ್ತಾರೆ. ಸೊ ಈ ತರ ವರ ಕೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಬ್ರಹ್ಮದೇವ ಕೊಡ್ತಾರೆ. ಬ್ರಹ್ಮದೇವ ಕೊಟ್ಟ ತಕ್ಷಣನೇ ಹಿರಣ್ಯಕಶಿಪು ಎಲ್ಲಾ ದೇವಾನುದೇವತೆಗಳನ್ನ ಅವ್ರ ಅಡಿಯಾಳಾಗಿ ಮಾಡ್ಕೋತಾರೆ. ಸೊ ಎಲ್ಲಾ ದೇವಾನುದೇವತೆಗಳನ್ನ ಅಡಿಯಾಳಾಗಿ ಮಾಡ್ಕೊಂಡು ಋಷಿಗಳಿಗೆ ಹಿಂಸೆ ಕೊಟ್ಟು ಯಾರ್ಯಾರು ನಾರಾಯಣ ಹೆಸರು ಹೇಳ್ತಾರೋ ಅವ್ರನ್ನೆಲ್ಲಾ ಬೆಟ್ಟದ ಮೇಲಿಂದ ಸಾಯಿಸ್ತಿರ್ತಾರೆ. ಸೊ ಹೀಗೆ ನಡೀತಾ ಇರ್ಬೇಕಾದ್ರೆ ಕಯಾದು ಅವರು ಅರಮನೆಗೆ ಬರ್ತಾರೆ, ಹಿರಣ್ಯಕಶಿಪು ಅವರು ಬರ್ತಾರೆ. ಅವಾಗ ಎಲ್ಲಿ ನನ್ನ ಮಗ ಅಂತ ಕೇಳಿದಾಗ ಪ್ರಹ್ಲಾದ ಅವರು ಕಾಣ್ತಾರೆ. ಎಷ್ಟು ಚೆನ್ನಾಗಿರುವಂತಹ ಮಗು, ಸುಂದರವಾದ ಮಗು, ಅಷ್ಟು ತೇಜಸ್ಸಿರುವ ಮಗು, ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲಿ ಕರುಣೆ ಇರುವಂತಹ ಮಗು ಅದಾಗಿರುತ್ತೆ. ಆದರೆ ನಾರಾಯಣ ಅಂದರೆ ನಾಡಿಗಳಲ್ಲೂ ಅವನು ತುಂಬಿಕೊಂಡಿರ್ತಾನೆ. ಸೊ ನಾರಾಯಣನ ಬಿಟ್ಟು ಬೇರೆ ಯಾವುದೋ ಅವರಿಗೆ ಕಾಣ್ತಿರಲ್ಲ. ಅವ್ರ ಅಪ್ಪ ಕರೆದುಬಿಟ್ಟು, ಏನು ನಿನಗೇನು ಹೇಳ್ಕೊಟ್ಟಿದ್ದಾರೆ ಹೇಳು ಅಂತ ಹೇಳಿದಾಗ, ಅಪ್ಪ ಎಲ್ಲಾ ಸಕಲ ಜೀವಿಗಳಲ್ಲಿ ಕರುಣೆ ಇರಬೇಕು, ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಓ ಹೌದಾ, ತುಂಬಾ ಚೆನ್ನಾಗಿ ಕಲ್ತಿದ್ಯಾ ಅಂತ ಹೇಳಿದಾಗ, ಸರಿ ಹಾಗಾದ್ರೆ ಇನ್ನೇನೇನ್ ಕಲ್ತಿದ್ಯಾ ಅಂದ್ರೆ ನಾರಾಯಣನಲ್ಲಿ ಯಾವಾಗ್ಲೂ ಮನಸ್ಸಿರ್ಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಪ್ರಹ್ಲಾದನ ಮಾತು ಕೇಳಿ ಹಿರಣ್ಯಕಶಿಪುಗೆ ತುಂಬಾ ಸಿಟ್ಟು ಬರುತ್ತೆ. ಬಿಟ್ಟು ನಾರಾಯಣನ ಹೆಸರು ಹೇಳ್ತಾ ಇದ್ಯಾ, ನಿನಗೇನಾಗಿದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾರಾಯಣನ ಹೆಸರು ಹೇಳಿದ್ರೆ ಏನಾಗುತ್ತೆ ಅಂತ ತೋರಿಸಿ ಅವನಿಗೆ ಅಂತ ಹೇಳ್ತಾರೆ. ಈಗ ಸಾಧು ಸಂತರುಗಳು ಎಲ್ಲರನ್ನೂ ಒಂದು ನೇಣು ಹಾಕೋದು, ಸುಡೋದು, ಬೆಟ್ಟದಿಂದ ತಳ್ಳೋದು, ಹಾವಿನಿಂದ ಕಚ್ಚಿಸೋದು, ಇದೆಲ್ಲ ನಾರಾಯಣನ ಹೆಸರು ಹೇಳಿದ್ರೆ ಆಗತ್ತೆ ಅಂತ ಹೇಳ್ತಾನೆ, ಹೆದರಿಸ್ತಾನೆ. ಆದ್ರೂ ಅವನು ವಿಷ್ಣುವಿನ ಜಪವನ್ನ ಮಾತ್ರ ಬಿಡೋದಿಲ್ಲ. ಅವಾಗ ಶುಕ್ಲಾಚಾರ್ಯರನ್ನು ಇವನಿಗೆ ದಂಡನೆ ಅವಶ್ಯಕತೆ ಇದೆ, ಇಲ್ಲ ಅಂದ್ರೆ ಅವನು ನಿನ್ನ ಉಳಿಸೋದಿಲ್ಲ ಅಂತ ಹೇಳ್ತಾನೆ. ಸೊ ಅದನ್ನ ಮಾತು ಕೇಳ್ಬಿಟ್ಟು ನನ್ನ ಮಗನನ್ನೇ ನಾನು ಸಾಯಿಸ್ಬೇಕು ಅಂತ ಹೇಳ್ತಾರೆ. ಅವಾಗ ಅವರಿಗೆ ಶಿಕ್ಷಣ ಕೊಟ್ಟ ಗುರುಗಳು, ಅಯ್ಯೋ ನಾವೇನು ಮಾಡಿಲ್ಲ, ನಮ್ಮನ್ನ ಕ್ಷಮಿಸ್ಬಿಡಿ, ಇವನೇ ಹಾಗೆ ಮಾಡಿದ್ದಾನೆ ಅಂತ ಹೇಳ್ತಾನೆ. ಆವಾಗ ಪ್ರಹ್ಲಾದ ಹೇಳ್ತಾನೆ, ಇಲ್ಲ ನಾನೇ ಮಾಡಿರೋದು ಈ ತರ ಎಲ್ಲ ಅಂತ. ಸರಿ, ಇವನಿಗೆ ಗಲ್ಲು ಶಿಕ್ಷೆ ಕೊಡಿ ಅಂತ ಹೇಳ್ತಾರೆ. ಅವನಿಗೆ ಗಲ್ಲಿಗೆ ಏರ್ಸಕ್ ಹೋಗ್ತಾರೆ. ಅವನಿಗೆ ಅವ್ರಮ್ಮ ಬಂದ್ಬಿಟ್ಟು ಅವಾಗ ಇಲ್ಲ ನನಗಾಗೋದಿಲ್ಲ, ನನ್ನ ಮಗನನ್ನ ಈ ತರ ಎಲ್ಲ ಮಾಡ್ಬೇಡಿ, ದಯವಿಟ್ಟು ಬಿಟ್ಬಿಡಿ ನನ್ನ ಮಗನನ್ನ ಅಂತ ಕಾಲೆಲ್ಲ ಹಿಡ್ಕೊಂಡು ಕೇಳ್ತಾರೆ. ಆದ್ರೆ ಹಿರಣ್ಯಕಶಿಪು ಯಾವ ಮಾತನ್ನು ಕೇಳಲ್ಲ. ಅವ್ರನ್ನ ಫಸ್ಟು
ಒಂದು ಗಲ್ಲಿಗೆ ಏರಿಸ್ಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾರೆ, ಅದು ಆಗೋದಿಲ್ಲ. ಬೆಟ್ಟದಿಂದ ತಳ್ಳಬೇಕು ಅಂತ ಟ್ರೈ ಮಾಡ್ತಾರೆ, ಅದು ಆಗೋದಿಲ್ಲ. ಆಮೇಲೆ ಆನೆಯಿಂದ ತುಳಿಸ್ಬೇಕು ಅಂತ ನೋಡ್ತಾರೆ, ಆನೆಗಳೇ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡ್ಬಿಡುತ್ತೆ. ಬೆಟ್ಟದಿಂದ ತಳ್ದಾಗ ನೀರಲ್ಲಿ ಹಾಕಿದಾಗ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರ ಅತ್ತೆ ಬಂದ್ಬಿಟ್ಟು ನಾನು ಅವನನ್ನು ಸುಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಸುಡಕ್ ಕುತ್ಕೋತಾಳೆ. ಆವಾಗ ಅವಳೇ ಸುಟ್ಟೋಗ್ಬಿಡ್ತಾಳೆ ಹೊರತು ಅವನಿಗೆ ಏನೂ ಆಗೋದಿಲ್ಲ. ಅವ್ರ ಅತ್ತೆ ಸತ್ತೋಗಿದ್ ನೋಡಿ ಅವ್ರ ಅಪ್ಪಂಗೆ ಇನ್ನೂ ಸಿಟ್ಟು ಬರುತ್ತೆ ಹಿರಣ್ಯಕಶಿಪುವಿಗೆ. ಆಮೇಲೆ ಅಪ್ಪ ನಾನೇನು ಮಾಡಿಲ್ಲ, ನಾರಾಯಣನ ನಂಬು, ಅವನ ಶರಣಗತಿಗೆ ಹೋಗೋಣ, ನಿಜವಾಗ್ಲೂ ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ. ಆವಾಗ ಇಲ್ಲ, ನೀನು ಮಾಡ್ತಿದ್ಯಾ, ನಿನಗಿನ್ನೂ ಶಿಕ್ಷೆ ಬೇಕು ಅಂತ ಹೇಳ್ಬಿಟ್ಟು ಹಾವಿನಿಂದ ಕಚ್ಚಕ್ ನೋಡ್ತಾರೆ. ಅವಾಗ್ಲೂ ಆಗೋದಿಲ್ಲ. ನೀರಿನಲ್ಲಿ ಬಿಸಾಡಿದಾಗ ನಾರಾಯಣನೇ ಸ್ವತಃ ಬಂದು ಅವ್ರನ್ನ ಕಾಪಾಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಏನ್ ಬೇಕು ನಿನಗೆ ಅಂತ ಹೇಳಿದಾಗ ಇಲ್ಲ, ನಿನ್ನ ಚರಣ ಕಮಲಗಳಲ್ಲಿ ನನಗೆ ಸ್ಥಾನ ಕೊಟ್ಬಿಡು, ನಂಗೆ ಅಷ್ಟೇ ಸಾಕು, ನಮ್ಮಪ್ಪಂಗೆ ಹಾಗೆ ಒಳ್ಳೆ ಬುದ್ಧಿ ಕೊಡು ದೇವ್ರೆ ಅಂತ ಕೇಳ್ತಾನೆ. ನಿನ್ನಂತ ಭಕ್ತ ಇರೋದು ನನಗೆ ತುಂಬಾನೇ ಒಂದು ಒಳ್ಳೆ ವಿಚಾರ, ನಿನ್ನ ಅಪ್ಪನನ್ನ ಸಲಹತೀನಿ, ನೀನ್ ಇವಾಗ ಹೋಗಿ ಬಾ ಅಂತ ಹೇಳ್ತಾರೆ. ಸೊ ಅವಾಗ ಅವ್ರ ಅಪ್ಪಂಗೆ ಬಂದ್ಬಿಟ್ಟು, ಅಪ್ಪ ನಾನು ನಾರಾಯಣನ್ನೇ ನೋಡಿದೆ ಅಪ್ಪ, ನೀನು ಅವ್ರನ್ನ ಒಂದ್ಸತಿ ಶರಣಾಗತಿ ಆಗೋ, ಅವ್ರು ನಿನ್ನನ್ನ ಕಾಪಾಡ್ತಾರೆ, ದಯವಿಟ್ಟು ಕೇಳಪ್ಪ, ನನ್ನ ಮಾತು ಕೇಳು ಅಂತ ಹೇಳ್ತಾರೆ. ಏನ್ ಹೆಂದ್ರನು ಹಿರಣ್ಯಕಶಿಪು ಅವ್ರ ಮಾತು ಕೇಳಲ್ಲ. ಹಂಗಾರೆ ಇಲ್ಲಿದಾನ ನಿನ್ನ ದೇವ್ರು, ಇಲ್ಲಿದಾನ ನನ್ನ ದೇವ್ರು ಅಂತ ಎಲ್ಲ ಕಂಬಗಳನ್ನ ಹೊಡ್ಕೊಂಡ್ ಬರ್ತಾರೆ. ಅವಾಗ ಒಂದು ಕಂಬದಲ್ಲಿ ದೇವ್ರು ಬರ್ತಾರೆ, ಅದು ಸಾಕ್ಷಾತ್ ನರಸಿಂಹಸ್ವಾಮಿ. ನಿಜವಾಗ್ಲೂ ಆ ಉಗ್ರ ರೂಪವನ್ನ ಇದ್ರಲ್ಲಿ ನೋಡೋದಕ್ಕೂ ತುಂಬಾ ಖುಷಿ ಆಗುತ್ತೆ. 6 ಕೈಗಳು, ಆ ಒಂದು ಸ್ವರೂಪ, ಉಗ್ರ ರೂಪವನ್ನ ನೋಡೋದಕ್ಕೆ ಬೆಂಕಿ ಚಂಡ ತರ ಕಾಣ್ತಿರ್ತಾನೆ ನರಸಿಂಹಸ್ವಾಮಿ ಸಾಕ್ಷಾತ್. ಸೊ ಅವ್ರು ಬಂದ್ಬಿಟ್ಟು ಏನು ನೀನಾ ದೇವ್ರು, ನೀನ್ ಹಿಂಗಿದ್ಯಾ ಹಂಗಿದ್ಯಾ ಅಂತ ಹೇಳ್ತಿರ್ತಾರೆ. ಅವಾಗ ಇಬ್ರು ಮಧ್ಯನೂ ತುಂಬಾನೇ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಹಿರಣ್ಯಕಶಿಪುನು ಇರೋ ಅವರ ಸಾಮರ್ಥ್ಯವನ್ನ ತೋರಿಸ್ತಾರೆ. ಅವಾಗ ಸಾಕ್ಷಾತ್ ನರಸಿಂಹಸ್ವಾಮಿ ಜೊತೆ ಅವರಿಗೆ ಹೋರಾಡಕ್ಕಾಗಲ್ಲ, ಇಡೀ ಭೂಮಂಡಲನೇ ಅದರಿ ಹೋಗುತ್ತೆ, ನಡುಗಿ ಹೋಗುತ್ತೆ ಅಂತ ಹೇಳ್ಬೋದು. ಅಷ್ಟು ಘನಘೋರವಾಗಿರುತ್ತೆ ಅದು ಫೈಟಿಂಗು. ಆಮೇಲೆ ನಾರಾಯಣನು ಅವನ ಉಗ್ರ ರೂಪವನ್ನ ತೋರಿಸ್ತಾರೆ, ವಿಶ್ವರೂಪವನ್ನ ತೋರಿಸ್ತಾರೆ. ಇವನು ಹಿರಣ್ಯಕಶಿಪು ತುಂಬಾ ಎತ್ತರ ಆಗಿ ಬ್ರಹ್ಮಾಂಡದಷ್ಟು ಎತ್ತರ ಆಗ್ತಾರೆ. ಆಮೇಲೆ ನರಸಿಂಹಸ್ವಾಮಿನೂ ಎತ್ತರ ಆಗ್ಬಿಟ್ಟು ನೋಡು, ನೀನು ನನ್ನ ಸಾಯ್ಸಕ್ಕಾಗಲ್ಲ ಅಂತ ಇವರು ಹಿರಣ್ಯಕಶಿಪು ಹೇಳ್ತಾರೆ. ಅದಕ್ಕೆ ಯಾಕೆ ನನಗೆ ಸಾಯ್ಸಕ್ಕಾಗಲ್ಲ, ಇವಾಗ ಹಗ್ಲಲ್ಲ ರಾತ್ರಿ ಅಲ್ಲ, ಸಂಜೆ ಕಾಲ, ನಾನು ಮನುಷ್ಯನೂ ಅಲ್ಲ ಮೃಗನೂ ಅಲ್ಲ, ಎರಡೂ ಸೇರ್ಕೊಂಡಿರೋನು. ಹಾಗೆ ನನಗೆ ಯಾವುದೇ ಆಯುಧಗಳ ಬೇಡ ನಿನ್ನನ್ನು ಸಾಯಿಸೋದಕ್ಕೆ, ನನ್ನ ಉಗ್ರೇ ಸಾಕು. ನಂತರ ನಾನು ಒಳಗಡೆನೂ ಇಲ್ಲ ಹೊರಗಡೆನೂ ಇಲ್ಲ, ಹೊಸ್ಲಲ್ಲಿ ಕೂತಿದ್ದೀನಿ, ತಗೋ ಇದೇ ನಿನಗೆ ಅಂತ್ಯ ಅಂತ ಹೇಳ್ಬಿಟ್ಟು ಅವರ ಹೊಟ್ಟೆಯನ್ನೇ ಉಗ್ರಿಂದ ಸೀಡಿ ಹಿರಣ್ಯಕಶಿಪುವನ್ನ ಅಂತ್ಯ ಮಾಡ್ತಾರೆ. ಆದ್ರೆ ಅಂತ್ಯ ಮಾಡಿದ್ಮೇಲೆ ಅವರ ಒಂದು ಸಿಟ್ಟನ್ನ ತಡ್ಕೊಳ್ಳೋದಕ್ಕೆ ಯಾವ ಇವರಿಗೂ ಆಗಲ್ಲ, ಸಿಟ್ಟನ್ನ ಕಡಿಮೆ ಮಾಡೋದಕ್ಕೇನೆ ಆಗಲ್ಲ. ಆವಾಗ ದೇವಾನುದೇವತೆಗಳು ಬಂದ್ಬಿಟ್ಟು ಪ್ರಹ್ಲಾದನ್ ಕೇಳ್ತಾರೆ, ಅಪ್ಪ ತಂದೆ ಆ ಉಗ್ರ ರೂಪವನ್ನ ಕಮ್ಮಿ ಮಾಡು ದಯವಿಟ್ಟನು ಅಂತ ಹೇಳ್ತಾರೆ. ಅವಾಗ ಸರಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ದೇವರ ಹತ್ರ ನಿಧಾನಕ್ಕೆ ಹೋಗ್ತಾರೆ ಹೆದರ್ಕೊಂಡು. ಅಪ್ಪ ತಂದೆ, ನನಗೆ ಕ್ಷಮಿಸ್ಬಿಡು, ನನ್ನ ಅಪ್ಪ ನನ್ನ ಕ್ಷಮಿಸಿದ್ಯಾ, ನೀನು ದಯವಿಟ್ಟು ಎಲ್ಲರನ್ನೂ ಕ್ಷಮಿಸು, ನಿನ್ನ ಉಗ್ರ ರೂಪವನ್ನ ಕಮ್ಮಿ ಮಾಡ್ಕೊ ಅಂತ ಪ್ರಹ್ಲಾದ ಅವ್ರು ಬೇಡ್ಕೊಂತಾರೆ. ಆವಾಗ ನರಸಿಂಹಸ್ವಾಮಿ ಸಿಟ್ಟನ್ನ ಕಮ್ಮಿ ಮಾಡ್ಕೊಳ್ಳುತ್ತೆ. ಇದು ಈ ಮೂವಿಯ ಒಂದು ಪೂರ ಕತೆ. ತುಂಬಾ ಚೆನ್ನಾಗಿದೆ ಮೂವಿ, ಖಂಡಿತವಾಗಿ ಮಕ್ಕಳನ್ನ ಕರ್ಕೊಂಡೋಗಿ ನೋಡ್ಬೋದು. ಥ್ಯಾಂಕ್ ಯು. ಕೈಂಡ್ಲಿ ಸಬ್ಸ್ಕ್ರೈಬ್, ಶೇರ್